ಕೆಲವೊಂದ್ಸಲ ಸಡನ್ ಆಗಿ ನಮ್ಮ ಮೂಡು ಸರಿ ಇರಲ್ಲ. ತುಂಬಾ ಸುಸ್ತು ಅನ್ಸುತ್ತೆ, ದುಃಖ ಅನ್ಸುತ್ತೆ, ಆತಂಕ ಅನ್ಸುತ್ತೆ, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಈ ಸಮಸ್ಯೆಗಳು ಯಾಕೆ ಬಂದವು ಅಂತ ನಿಮಗೆ ಆಶ್ಚರ್ಯ ಅನಿಸ್ಬೋದು. ಈ ಎಲ್ಲಾ ಸಮಸ್ಯೆಗಳು ಉಂಟಾಗೋದು ಹಾರ್ಮೋನ್ಗಳ ಪ್ರಭಾವದಿಂದಲೇ. ನಮ್ಮ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿರುವ ಪ್ರತಿ ಒಂದು ಜೀವಕೋಶದ ಮೇಲೆ ಪ್ರಭಾವ ಬೀರುತ್ತವೆ. ನಮಗೆ ಹಸಿವು ಚೆನ್ನಾಗಿ ಆಗೋದಕ್ಕೆ, ನಮ್ಮ ಮೂಡು ಚೆನ್ನಾಗಿ ಇರಬೇಕಾದ್ರೆ, ಹೃದಯ ಬಡಿತಕ್ಕೆ, ಸಂತಾನೋತ್ಪತ್ತಿಗೆ, ಚಯಾಪಚಯ ಕ್ರಿಯೆಗೆ, ನಮಗೆ ಒಳ್ಳೆ ನಿದ್ರೆ ಬರಬೇಕಾದ್ರೆ ಅಂದರೆ ಸ್ಲೀಪ್ ಸೈಕಲ್ಗೆ, ಹೀಗೆ ಇನ್ನೂ ಬಹಳಷ್ಟು ಚಟುವಟಿಕೆಗಳನ್ನು ಹಾರ್ಮೋನ್ಗಳೇ ನಿಯಂತ್ರಣ ಮಾಡೋದು. ನಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಕೂಡ ಹಾರ್ಮೋನ್ಗಳ ಮೇಲೆ ಅವಲಂಬಿತವಾಗಿದೆ. ನಮ್ಮ ದೈನಂದಿನ ಚಟುವಟಿಕೆಗಳು, ನಮ್ಮ ಜೀವನ ಶೈಲಿ, ಆಹಾರ ಶೈಲಿ ಅಂದರೆ ನಾವು ಏನು ತಿಂತೀವಿ ಅದು ಕೂಡ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಹೆಚ್ಚು ಕಡಿಮೆ ಆಗಲು ಕಾರಣ. ಅದಕ್ಕೆ ನಮ್ಮ ಜೀವನ ಶೈಲಿಯ ಬಗ್ಗೆ ನಾವು ತುಂಬಾನೇ ಜಾಗರೂಕರಾಗಿರಬೇಕು. ಇವತ್ತು ನಾವು ಇಂಥ ಎರಡು ತುಂಬಾನೇ ಪ್ರಭಾವಶಾಲಿ ಹಾರ್ಮೋನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುಖ್ಯವಾಗಿರುವ ಈ ಎರಡು ಹಾರ್ಮೋನ್ಗಳು ಯಾವುವು ಅಂತಂದ್ರೆ ಸೆರೋಟೋನಿನ್ ಮತ್ತು ಡೋಪಾಮೈನ್. ಇವುಗಳನ್ನು ಹ್ಯಾಪಿ ಹಾರ್ಮೋನ್ಗಳು ಅಂತ ಕೂಡ ಕರೀತಾರೆ. ಇವು ನ್ಯೂರೋ ಟ್ರಾನ್ಸ್ಮಿಟರ್ಗಳು, ಆದ್ರೆ ನಮ್ಮ ದೇಹದಲ್ಲಿ ಇವು ಹಾರ್ಮೋನ್ಗಳ ಹಾಗೆ ಕೆಲಸ ಮಾಡುತ್ತವೆ. ಮೊದಲನೇದಾಗಿ ಸೆರೋಟೋನಿನ್ ಹಾರ್ಮೋನು. ಈ ಹಾರ್ಮೋನು ನಮ್ಮ ಸಂತೋಷಕ್ಕೆ, ಶಾಂತತೆಗೆ, ಏಕಾಗ್ರತೆಗೆ ಸಂಬಂಧಪಟ್ಟಿದೆ. ನಿಮಗೆ ಗೊತ್ತಾ, ಈ ಸೆರೋಟೋನಿನ್ ಹಾರ್ಮೋನು 90% ನಮ್ಮ ಗಟ್ನಲ್ಲಿ ಅಂದ್ರೆ ನಮ್ಮ ಕರುಳಿನ ಒಳಗೋಡೆಯಲ್ಲಿ ತಯಾರಾಗುತ್ತೆ ಮತ್ತು ಕೇವಲ 10%ನಷ್ಟು ನಮ್ಮ ಮೆದುಳಿನಲ್ಲಿ ತಯಾರಾಗುತ್ತೆ. ಅದಕ್ಕೆ ನಮ್ಮ ಕರುಳಿಗೆ ಹೋಗೋ ಆಹಾರ ಪದಾರ್ಥ ಹೇಗಿರಬೇಕು ಅಂತ ನಾವು ತುಂಬಾನೇ ಯೋಚನೆ ಮಾಡಬೇಕು. ಎರಡನೇದು ಡೋಪಾಮೈನ್ ಹಾರ್ಮೋನು. ನಮಗೆ ಆನಂದ ಸಿಕ್ಕಾಗ ಈ ಡೋಪಾಮೈನ್ ಹಾರ್ಮೋನು ನಮ್ಮ ದೇಹದಲ್ಲಿ ಹೆಚ್ಚುತ್ತದೆ. ಇದು ಬಹುಮಾನ ಮತ್ತು ಪ್ರೇರಣೆಗೆ ಸಂಬಂಧಿಸಿದೆ. ಈ ಎರಡೂ ಹಾರ್ಮೋನ್ಗಳು ನಮ್ಮಲ್ಲಿ ಸಂತೋಷದ ಭಾವನೆ ಹೆಚ್ಚಿಸೋದಷ್ಟೇ ಅಲ್ಲ, ಬೇರೆ ಚಟುವಟಿಕೆಗಳನ್ನು ಕೂಡ ನಿಯಂತ್ರಿಸುತ್ತವೆ. ನಮ್ಮ ಮೂಡು ಚೆನ್ನಾಗಿಡುತ್ತವೆ, ಮೂಡ್ ಸ್ವಿಂಗ್ ಆಗಲು ಬಿಡಲ್ಲ, ಹಸಿವೆ ಚೆನ್ನಾಗಿ ಆಗುವಂತೆ ಮಾಡುತ್ತವೆ, ನಮ್ಮ ನೆನಪಿನ ಶಕ್ತಿ ಹೆಚ್ಚಿಸುತ್ತವೆ, ನಿದ್ರೆ ಚೆನ್ನಾಗಿ ತರಿಸುತ್ತವೆ, ಗಾಯ ಬೇಗ ವಾಸಿಯಾಗುವ ಹಾಗೆ ಮಾಡುತ್ತವೆ, ಖಿನ್ನತೆ ನಿವಾರಿಸುತ್ತವೆ. ಹಾಗಾದ್ರೆ ಈ ಎರಡು ಮುಖ್ಯ ಹಾರ್ಮೋನ್ಗಳನ್ನು ನಮ್ಮ ದೇಹದಲ್ಲಿ ಹೇಗೆ ಹೆಚ್ಚಿಸಿಕೊಳ್ಬಹುದು? ಬೆಳಗ್ಗೆ ಎಳೆ ಬಿಸಿಲಿನಲ್ಲಿ ಮೈ ಒಡ್ಡಿದ್ರೆ ಸೆರೋಟೋನಿನ್ ಹಾರ್ಮೋನ್ ಹೆಚ್ಚುತ್ತೆ. ಎಕ್ಸರ್ಸೈಸು, ಯೋಗ, ಡೀಪ್ ಬ್ರೀದಿಂಗ್ ಅಂದರೆ ಪ್ರಾಣಾಯಾಮ ಮಾಡಿದರೆ, ನಮ್ಮ ಕೆಲಸಗಳನ್ನು ಮೊದಲೇನೆ ಪ್ಲಾನಿಂಗ್ ಮಾಡ್ಕೊಳ್ಳೋದ್ರಿಂದ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಪ್ರೇರಣಾದಾಯಕವಾಗಿಟ್ಕೊಳ್ಳೋದ್ರಿಂದ ಈ ಎರಡೂ ಹಾರ್ಮೋನ್ಗಳು ಹೆಚ್ಚುತ್ತವೆ. ಆಹಾರದಲ್ಲಿ ಪ್ರೋಟೀನ್ ಚೆನ್ನಾಗಿ ಸೇವಿಸಬೇಕು. ಯಾಕೆಂದ್ರೆ ಇದರಲ್ಲಿ ಇರ್ತಕ್ಕಂಥ ಟ್ರಿಪ್ಟೋಫ್ಯಾನ್ ಮತ್ತು ಟೈರೋಸಿನ್ ಎಂಬ ಎರಡು ಅಮೈನೋ ಆಮ್ಲಗಳು ಇವೇನಂತಂದ್ರೆ ಸೆರೋಟೋನಿನ್ ಮತ್ತು ಡೋಪಾಮೈನ್ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತವೆ. ಅವೊಕ್ಯಾಡೋಯಲ್ಲಿ, ಪೀನಟ್ಗಳಲ್ಲಿ, ಓಟ್ಸ್ನಲ್ಲಿ, ಹಸಿರು ತರಕಾರಿಯಲ್ಲಿ, ಕಲ್ಲಂಗಡಿಯಲ್ಲಿ, ಪನೀರು, ಬಟಾಣಿ, ಎಣ್ಣೆ ಬೀಜಗಳು, ಹಾಲು ಮುಂತಾದವುಗಳಲ್ಲಿ ಟ್ರಿಪ್ಟೋಫ್ಯಾನ್ ಮತ್ತು ಟೈರೋಸಿನ್ ಕಂಡುಬರುತ್ತೆ. ಹೆಚ್ಚು ಸೆರೋಟೋನಿನು ನಮ್ಮ ಕರುಳಿನಲ್ಲಿ ತಯಾರಾಗೋದ್ರಿಂದ ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ಗಳ ಸೇವನೆ ತುಂಬಾನೇ ಮುಖ್ಯ. ಹೀಗೆ ಒಳ್ಳೆಯ ಆಹಾರದ ಜೊತೆಗೆ ನಮ್ಮ ಸೆಲ್ಫ್ ಕೇರ್ಗೋಸ್ಕರ ಕ್ವಾಲಿಟಿ ಟೈಮ್ ಕೊಡಬೇಕು, ಒಳ್ಳೆಯ ಸಂಗೀತ ಕೇಳಬೇಕು, ಜಂಕ್ ಫುಡ್ ಬಿಡಬೇಕು, ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಬೇಕು. ಹೀಗೆ ನಾವು ಈ ಎರಡು ಸಂತೋಷದ ಹಾರ್ಮೋನ್ಗಳನ್ನು ಅಂದರೆ ಸೆರೋಟೋನಿನ್ ಮತ್ತು ಡೋಪಾಮೈನ್ಗಳನ್ನು ಹೆಚ್ಚಿಸಿಕೊಳ್ಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.